ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಮಾನ್ಸೂನ್ನಲ್ಲಿ ಗಿಡಗಳನ್ನು ಹೇಗೆ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಅಂತಂದರೆ, ನಾವು ಈ ಥರ ಪಾಟ್ಸ್ ಇಟ್ಟಾಗ ಈ ಪಾಟ್ಸ್ ಒಳಗಡೆ ಸಾಕಷ್ಟು ನೀರು ತಿಳ್ಕೊಂಡ್ಬಿಟ್ಟಿರುತ್ತೆ. ಅದರಿಂದಾಗೂ ಇದು ಸಹಿತ ಬೇರುಗಳು ಕೊಳೆತು ಗಿಡಗಳು ಬೇಗ ಹಾಳಾಗ್ತಿರ್ತಾವೆ. ಆ ರೀತಿ ಹಾಗಾಗಿ ದಿನಕ್ಕೆ 4 ದಿನಕ್ಕೊಮ್ಮೆ ನಾವು ಆ ಪ್ಲೇಟ್ ಕೆಳಗಡೆ ಇರೋ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಅಥವಾ ನಿಮ್ಮಲ್ಲಿ ಬಹಳ ಮಳೆ ಆಗ್ತದೆ ಅಂದರೆ ಅಟ್ಲೀಸ್ಟ್ ದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ ಆದರೂ ನೀವು ಆ ಕೆಳಗಡೆ ಇರೋ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಈ ಥರ ಸಕಲೆಂಟ್ಸ್ಗಳನ್ನು ಈ ಥರದನ್ನ ಇಂಡೋರ್ ಆ್ಯಂಡ್ ಔಟ್ಡೋರ್ ಎರಡೂ ಥರ ಪ್ಲಾಂಟ್ಸ್ ಇರ್ತಾವಲ್ಲ, ಆ ಥರಗಳನ್ನು ಸಾಧ್ಯ ಆದಷ್ಟು ನೀವು ಹೊರಗಡೆ ಇರೋ ಬದಲು ಇಂಡೋರಿಗೆ ಶಿಫ್ಟ್ ಮಾಡೋದು ಬಹಳ ಒಳ್ಳೆಯದು. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಹೊರಗಡೆನೇ ಇಟ್ಟರು ಅಲ್ಲಿ ಮಳೆ ನೀರು ಜಾಸ್ತಿ ಸಿಡಿದೇ ಇರೋ ಹಾಗೆ ಹೊರಗಿನ ಗಾಳಿ ಬೆಳಕು ಒಂದು ಸ್ವಲ್ಪ ಅದಕ್ಕೆ ಬಡಿಬೇಕು. ಆ ಥರ ಇರೋ ಕಡೆ ನೀವು ಅದನ್ನು ಶಿಫ್ಟ್ ಮಾಡಬೇಕು. ಇಲ್ಲ ಇನ್ನೊಂದು ಅಂತಂದರೆ, ಇಲ್ಲಿ ಈ ರೀತಿ ನೋಡಿ ಕೊಳೆತು ಬಿಟ್ಟಿರ್ತಾವಲ್ಲ ಎಲೆಗಳು, ಇದ್ರದ್ದು ಅವುಗಳನ್ನೆಲ್ಲ ತೆಗೆದು ಹಾಕಬೇಕು. ಮ್ಯಾಕ್ಸಿಮಮ್ ಈ ಗಿಡಗಳ ಕೆಳಗಡೆ ಇರ್ತಾವಲ್ಲ ಎಲೆಗಳು, ಅವು ಬಹಳ ಕೊಳೆಯೋ ಚಾನ್ಸಸ್. ಯಾಕಂತಂದರೆ ಅವು ನೆಲಕ್ಕೆ ಹತ್ತುತ್ತಾವೆ. ಅವು ನೆಲಕ್ಕೆ ಹತ್ತಿದಾಗೆಲ್ಲ ಆ ಗಿಡಗಳು ಬಹಳ ಕೊಳಿತಾವೆ. ಹಾಗಾಗಿ ಆ ಕೊಳೆತಿರೋ ಎಲೆಗಳನ್ನು, ಬಾಡಿರೋ ಎಲೆಗಳನ್ನು ಮೊದಲು ತೆಗಿಬೇಕು. ಇಲ್ಲ ಅಂದರೆ ಅವು ಕೊಳೆತು ಫಂಗಸ್ ಆಗಿ ಆ ಗಿಡಗಳಿಗೆ ಹತ್ತಿ ಇನ್ನೂ ಸ್ವಲ್ಪ ಬೇರೆ ಎಲೆಗಳು ಸಹಿತ ಕೊಳಿತಾವೆ. ಆ ರೀತಿ ಆಗಬಾರ್ದು ಅಂತಂದರೆ ನೀವು ಆಗಾಗ ಕೊಳೆತಿರೋ ಎಲೆಗಳನ್ನು, ಒಣಗಿರೋ ಎಲೆಗಳನ್ನು ತೆಗೆದು ಹಾಕಬೇಕು. ಆಮೇಲೆ ಈ ರೀತಿ ಬಾಡಿ ಹೋಗಿರ್ತಾವಲ್ಲ ಹೂಗಳು, ಅವುಗಳನ್ನು ನಾವು ಫಸ್ಟ್ ಕಟ್ ಮಾಡಿ ತೆಗೆದುಬಿಡಬೇಕು. ಬೇಸಿಗೆ ಕಾಲದಲ್ಲಿ ನಾನೇನು ಮಾಡ್ತಿದ್ದೆ, ಈ ಥರ ಕಟ್ ಮಾಡಿರೋ ಹೂಗಳನ್ನು ಸಹಿತ ಆ ಗಿಡದಲ್ಲೇ ಹಾಕಿ ಅದು ಗೊಬ್ಬರ ಆಗೋಕ್ಕೆ ಬಿಟ್ಬಿಡ್ತಿದ್ದೆ. ಆದರೆ ಈಗ ಮಾಡಬಾರ್ದು. ಯಾಕಂತಂದರೆ ಈ ರೀತಿ ಹೂಗಳು ಕೊಳೆತು ಅವು ಗೊಬ್ಬರ ಆಗಲ್ಲ. ಇವು ಅಕಸ್ಮಾತ್ ನೀವು ಹಾಕಬೇಕು ಅಂದ್ಕೊಂಡಿದ್ರೆ ಮಣ್ಣನ್ನು ಸ್ವಲ್ಪ ಡಿಗ್ ಮಾಡಿ ಅದ್ರ ಒಳಗಡೆ ಹಾಕಿ ಆಮೇಲೆ ಮತ್ತೆ ಮಣ್ಣು ಹಾಕಿ, ಆವಾಗ ಅದು ಚೆನ್ನಾಗಿ ಕೊಳೆತು ಗೊಬ್ಬರ ಆಗುತ್ತೆ. ಇಲ್ಲ ನೀವು ಈ ಹೂವನ್ನು ಹಿಂಗೆ ಬಿಟ್ಬಿಡ್ತೀರಿ ಅಂದರೆ ಅದು ಆಗಲ್ಲ. ಇದ್ರ ಮೇಲೇ ಬಿಟ್ಟರೆ ಅದು ಹಾಳಾಗಿಬಿಡ್ತದೆ ಮಣ್ಣು. ಆಮೇಲೆ ಈ ಮಳೆಗಾಲದಲ್ಲಿ ಈ ರೀತಿ ರೋಗಗಳು ಬರೋದು ಬಹಳ ಕಾಮನ್. ಆದರೆ ಈಗ ಏನೇ ಸಿಂಪಡಿಸಿದ್ರು ಮಳೆ ಬಂದರೆ ಎಲ್ಲ ಹೋಗ್ಬಿಡ್ತೈತೆ ಅಂತ ಹೇಳಿ ಏನು ಯಾವುದೇ ರೀತಿಯಾದ ಪೆಸ್ಟಿಸೈಡ್ನ ಸಿಡಿಸೋದೇ ಬಿಟ್ಬಿಡ್ತೀವಿ. ನಾನು ಹೆಚ್ಚು ಆರ್ಗ್ಯಾನಿಕ್ ಪೆಸ್ಟಿಸೈಡ್ನೇ ಹಾಕೋದು. ಆ ರೀತಿ ಇದ್ದಾಗ ಏನು ಮಾಡಬೇಕು ಅಂತಂದರೆ ಬೇವಿನ ಎಣ್ಣೆ ಹಾಕಬೇಕು. ಬೇವಿನ ಎಣ್ಣೆ ಏನಾಗುತ್ತೆ, ಅದು ಪ್ರೊಟೆಕ್ಟಿವ್ ಲಿವರ್ ಗತೆ ಎಲೆಗಳ ಮೇಲೆ, ಈ ಹೂಗಳ ಮೇಲೆ ಕುತ್ಕೊಳ್ಳೋದ್ರಿಂದ ನೀರು ಬಂದ್ರೂ ಸಹಿತ ಅದು ಎಣ್ಣೆ ಆಗಿರೋದ್ರಿಂದ ಅದು ಹಾಗೆ ಇಳಿದು ಹೋಗುತ್ತೆ ಹೊರತು ಆ ಬೇವಿನ ಅಂಶ ಮಾತ್ರ ಇದ್ರ ಮೇಲೆ ಕೂತ್ಕೊಂಡು ಅದು ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ನೋಡಿ, ಈ ರೀತಿ ಹುಳುಗಳು ಇವಾಗ ಸಾಮಾನ್ಯವಾಗಿರ್ತಾವೆ. ಇವು ಎಲೆಗಳನ್ನೆಲ್ಲ ತಿಂದು ಹಾಕ್ಬಿಡ್ತಾವೆ. ಇವುಗಳನ್ನು ನೀವು ಸಾಧ್ಯವಾದಷ್ಟು ನೋಡಿ ತೆಗೆದು ಹಾಕ್ಬಿಡ್ಬೇಕು. ಮನಿ ಪ್ಲಾಂಟ್ ಇಲ್ಲಿ ಕೆಳಗಡೆ ಹೀಗೆ ಇದು ಬೀಳ್ತಿದೆ. ಇದು ಹಿಂಗೆ ಕೆಳಗಡೆ ಬೀಳೋದ್ರಿಂದ ಏನಾಗುತ್ತೆ, ಇಲ್ಲಿ ಕೆಳಗಡೆ ನೀರು ಹತ್ತಿ ಇಲ್ಲಿ ಇರೋ ಎಲೆಗಳನ್ನು ಮುಂದೆ ಚಿಗುರೋದು ಬಿಟ್ಬಿಟ್ಟಿದೆ. ಹಾಗಾಗಿ ಎಲೆಗಳು ಇದಾಗ್ಬಿಟ್ಟಿದೆ. ಈ ರೀತಿ ಇದ್ದಾಗ ಈ ಗಿಡಗಳನ್ನು ನಾವು ಮೊದಲು ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಅಥವಾ ಇದನ್ನು ಮೇಲ್ಗಡೆ ಹೋಗುವಾಗ ಮಾಡಬೇಕು. ಈ ಮನಿ ಪ್ಲಾಂಟ್ ವಿಶೇಷತೆ ಏನಂತಂದರೆ, ಇದನ್ನು ನೀವು ಕೆಳಗಡೆ ಹಾಕಿದರೆ ಮೇಲ್ಗಡೆ ದೊಡ್ಡ ಎಲೆಗಳಿರ್ತಾವೆ, ಕೆಳಗಡೆ ಸಣ್ಣದಾಗಿ ಎಲೆ ಬಿಡ್ತಾ ಹೋಗ್ತಾವೆ. ಅದೇ ನೀವು ಇದನ್ನು ಮೇಲ್ಗಡೆ ಹಿಂಗೆ ವರ್ಟಿಕಲ್ ಆಗಿ ತೊಗೊಂಡು ಹೋಗ್ತೀರಿ ಅನ್ನೋದಾತಂದರೆ ಏನಾಗ್ತೈತಿ ಅಂತಂದರೆ, ಈ ಎಲೆಗಳು ಮೇಲ್ಗಡೆ ದೊಡ್ಡದಾಗಿ ಬೆಳೀತಾ ಹೋಗ್ತಾವೆ, ಕೆಳಗಡೆ ಸಣ್ಣದಾಗಿರ್ತಾವೆ. ನೀವು ಯಾವ ರೀತಿ ಅದನ್ನು ಮೇಲ್ಮುಖವಾಗಿ ಬೆಳೆಸಿದಾಗ ದೊಡ್ಡ ಎಲೆಗಳು ಬರ್ತಾ ಹೋಗ್ತಾವೆ, ಕೆಳಮುಖವಾಗಿ ಬೆಳೆಸಿದಾಗ ಆ ಎಲೆಗಳು ಸಣ್ಣದಾಗಿ ಆಗ್ತಾ ಹೋಗ್ತಾವೆ. ಈ ಮನಿ ಪ್ಲಾಂಟ್ ವಿಶೇಷತೆಯೇ ಅದು. ಈ ರೀತಿ ಇದು ಒಂದಲ್ಲದೆ ಬೇರೆ ಹೂ ಗಿಡಗಳನ್ನು ಇಲ್ಲಿದೆ ನೋಡಿ. ಇದು ಈಗಿನ ಚಿಕ್ಕದಿದೆ. ಇದು ದೊಡ್ಡದಾದಾಗ ಏನಾಗ್ತೈತಿ, ತೆಳಗಡೆ ಬೀಳ್ತೈತಿ. ಅದು ತೆಳಗಡೆ ಬಿದ್ದಾಗ ನೆಲದ ಮೇಲೆ ಟಚ್ ಆಗಿ ಅದಕ್ಕೇನಾದರೂ ನೀರು ಹತ್ತುತ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನೀವು ವಿಶೇಷವಾದ ಕಾಳಜಿನ ವಹಿಸಲೇಬೇಕಾಗ್ತೈತಿ. ಆಮೇಲೆ ಈ ರೀತಿ ಎಲೆಗಳು ಬಾಡಿ ಹೋಗಿರ್ತಾವಲ್ಲ, ಇದನ್ನ ಕಟ್ ಮಾಡಿ ಫಸ್ಟು ತೆಗೆದುಬಿಡಿ. ಈಗ ನೋಡಿದ್ರಲ್ಲ, ನಾವು ಮಾನ್ಸೂನಲ್ಲಿ ಯಾವ ರೀತಿ ಗಿಡಗಳನ್ನ ಕೇರ್ ಮಾಡಬೇಕು ಅಂತ ಹೇಳಿ. ಮತ್ತೆ ಆ ಎಲ್ಲ ಮೇನ್ ಪಾಯಿಂಟ್ಸ್ ನಾನು ಇನ್ನೊಂದ್ಸಲ ಹೇಳ್ತೀನಿ. ಒಂದು ಅಂದರೆ, ಈ ಗಿಡಗಳ ಪ್ಲೇಟ್ ಕೆಳಗಡೆ ಇಲ್ಲ ನೀರು ನಿಂತಿರುತ್ತಲ್ಲ, ಅದನ್ನು 2 ದಿವಸಕ್ಕೊಮ್ಮೆ ಅಥವಾ 4 ದಿವಸಕ್ಕೊಮ್ಮೆ ತೆಗಿಬೇಕು. ಆಮೇಲೆ ಒಣಗಿರೋ ಎಲೆಗಳು, ಕೊಳೆತಿರೋ ಎಲೆಗಳನ್ನು ತೆಗಿಬೇಕು. ಗಿಡಗಳು ನೆಲಕ್ಕೆ ಏನಾದ್ರು ಟಚ್ ಆಗ್ತಾ ಇದ್ವು, ಎಲೆಗಳು ಏನಾದ್ರು ಟಚ್ ಆಗ್ತಾ ಇದ್ವು ಅಂತಂದರೆ ಅವುಗಳನ್ನು ಸ್ವಲ್ಪ ಕಟ್ ಮಾಡಾದರೂ ತೆಗಿಬೇಕು. ಇಲ್ಲ ಅದನ್ನು ಬೇರೆಗಡೆ ಮೇಲಿಗೆ ಸಪೋರ್ಟಿಗಾದರೂ ಏನಾದರೂ ಮಾಡಿ ಕಟ್ಟಬೇಕು. ಅದರಿಂದ ಗಿಡಗಳು ಕೊಳೆಯೋದು ನಿಲ್ಲುತ್ತೆ. ಆಮೇಲೆ ಇವಾಗ ಬರೋ ರೋಗಗಳನ್ನು ತಡಿಬೇಕು ಅಂತಂದರೆ ನಾವು ಬೇವಿನ ಎಣ್ಣೆ ಸಿಂಪಡಿಸೋದು ಬಹಳ ಉತ್ತಮ. ಯಾಕಂದರೆ ಅದು ಎಣ್ಣೆ ಎಲೆಗಳ ಮೇಲೆ ಸರಿಯಾಗಿ ಕೂತ್ಕೊಂಡು ಎಲೆಗಳು ಮೇಲೆ ನೀರು ಬಿದ್ದೂ ಸಹಿತ ಎಷ್ಟೇ ಮಳೆ ಆದರೂ ಚಿಂತೆ ಇಲ್ಲ, ಬೇವಿನ ಎಣ್ಣೆ ತನ್ನ ಕೆಲಸ ಮಾಡುತ್ತೆ. ಹಾಗಾಗಿ ಬೇವಿನ ಎಣ್ಣೆಸನ್ನು ಮಳೆಗಾಲದಲ್ಲಿ ಕೂಡ ನೀವು ಸಿಂಪಡಿಸಬಹುದು. ಬೇರುಗಳು ಕೊಳಿಬಾರ್ದು ಅನ್ನೋದಂತಂದರೆ ಅದಕ್ಕೆ ಇಂಡೋರ್ ಪ್ಲಾಂಟ್ಸು ಅಥವಾ ಇಂಡೋರ್ ಆ್ಯಂಡ್ ಔಟ್ಡೋರ್ ಪ್ಲಾಂಟ್ಸ್ ಇರ್ತಾವಲ್ಲ, ಈ ಥರ
ಆಮೇಲೆ ಸಕ್ಲೆಂಟ್ಸ್ ಇರ್ತಾವಲ್ಲ, ಈ ಥರ ಇವುಗಳನ್ನು ಸಾಧ್ಯ ಆದಷ್ಟು ಪೂರ ಇಂಡೋರ್ಗೆ ತೊಗೊಂಡು ಹೋಗ್ಬಿಡಿ. ನಾನು ಇದನ್ನು ಇಂಡೋರ್ ಆ್ಯಂಡ್ ಔಟ್ಡೋರ್ ಇಟ್ಕೊಂಡಿದ್ದೆ. ಇಲ್ಲಿ ಮಳೆ ನೀರು ಜಾಸ್ತಿ ನೀರು ಕೊಳೆಯೋದಕ್ಕಾಗ ಇದನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇವಾಗ. ಯಾಕಂದರೆ ಇದರಲ್ಲಿ ಬಹಳ ನೀರು ನಿಂತ್ಕೊಂಡು ಆಗ್ಬಿಡುತ್ತೆ. ನೀರು ಹರಿದು ಹೋದರೂ ಕೂಡ ಇಲ್ಲಿ ಅತಿ ತಂಪಾಗಿ ಇದು ಬೇಗ ಕೊಳೆಯೋಕ್ಕೆ ಚಾನ್ಸಸ್ ಇರ್ತೈತಿ. ಇದ್ರ ಒಳಗಡೆ ಇರೋ ಬೇರುಗಳು ಕೂಡ ಬಹಳ ಕೊಳಿತೈತಿ. ಹಾಗಾಗಿ ಇದನ್ನು ನಾನು ಬೇಗ ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಆಮೇಲೆ ಲಿಕ್ವಿಡ್ ಫರ್ಟಿಲೈಸರ್ ಬದಲು ಪೌಡರ್ ಫರ್ಟಿಲೈಸರ್ನ ನೀವು ಕೊಡೋದು ಇವಾಗ ಬಹಳ ಉತ್ತಮ. ಈ ಎಲ್ಲ ಅಂಶಗಳನ್ನು ನೀವು ಅಳವಡಿಸ್ಕೊಂಡು ಈ ಮಾನ್ಸೂನ್ನಲ್ಲಿ ನಿಮ್ಮ ಗಿಡಗಳ ಕೇರ್ನ ಚೆನ್ನಾಗಿ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ನಮಸ್ಕಾರ.